ಏ ಗುಂಡ ಅಲ್ಲೋಡ ಕೆಂಪಣ್ಣ ಹೋಯ್ತೈತೆ ಮಾತಾಡ್ಸೋಣಲ್ಲ. ಸರಿ ನಡಿ. ಕೆಂಪಣ್ಣ ಎತ್ತಗೊಂಡೆ ಕೆಂಪಣ್ಣ. ಲೇ ಏನಾಗಬೇಕಿತ್ಲ? ರಾಜಕಾರಣಿಗಳು ಅಂದಮೇಲೆ 108 ಕೆಲಸ ಇರ್ತದೆ. ತಗೊಂಡೆ ಅಂತ ಕೇಳದ? ಪಾಕಿಸ್ತಾನ್ ಬಾರ್ಡ್ರಿಗೆ ಇದು ಸೂಸೈಡ್ ಬಾಂಬರ್ ಕಟ್ಕೊಂಡು ಹೋಗ್ತೀನಿ ಅಂದಿದ್ದು ನೀವೇ ತಾನೇ ಕೆಂಪಣ್ಣ? ಕಲ್ಲ ಅಂದಿ ಅದಕ್ಕೇನೀಗ? ಕೆಂಪಣ್ಣ ನೀನು ಹಂಗೆ ಹೇಳಿದ್ಕೆ ನೋಡು, ಬಗಡೇಲಿ ಯುದ್ಧ ಆಗದೆ ನಿಂತಾಯ್ತು. ರಾಜಕಾರಣಿಗಳು ಅಂತ ಅದಕ್ಕೆ ಕಲ್ಲ ಹೇಳೋದು. ನಾನು ಒಂದ್ಸಲ ಗುಡ್ರಾಕ್ಬಿಟ್ರೆ ಸಾಕು, ಡ್ರಂಪುನು ನಡ್ಕೋಬೇಕು ಹಂಗೆ, ಗೊತ್ತಾಯ್ತಾ? ಈಗ ಏನಾಗಬೇಕಾಗಿತ್ತು ಅದನ್ನ ಹೇಳ. ಅದೇ ಮ್ಯಾಗ್ಲಿಕೇರಿ ಚೆನ್ನಿನುವೆ ಅವನ್ನುವೆ ಏನ್ ಜಾನೆ ಬೆಳಗ್ಗೆನುವೆ ಹೊಡೆದಾಡ್ಕೊಂತವ್ರೆ ಜಗಳ ಜಗಳ. ಅದಕ್ಕೆ ಅಜ್ಜಿ ಹೇಳ್ತು ಕೆಂಪಣ್ಣನ ಕರ್ಕಬಾ ಜಗಳ ನಿಲ್ಲಿಸ್ಲಿ ಅಂತ. ಲೇ ಅವ್ರ ಜಗಳ ಆಡ್ಕೊಂಡ್ರೆ ನಾನೆಲ್ಲ ಮಾಡಲಿ? ಹೋಗ್ಲಾ, ಸೀಮೆಗಿಲ್ದ ಮಾತೆಲ್ಲ ಆಡ್ತಿದ್ದೆ ಹೊಲಸಗೆ. ಕೋಪ ಮಾಡ್ಕೋಬೇಡ ಕೆಂಪಣ್ಣ. ಅಜ್ಜಿ ಹೇಳ್ತಿತ್ತು ಇಂಡಿಯಾ ಪಾಕಿಸ್ತಾನ ಯುದ್ಧ ನಿಲ್ಲಿಸ್ತಿ ಅಂತ ತಿರ್ಗಾಡ್ತವನೆ ಕೆಂಪಣ್ಣ. ಅದಕ್ಕೋಸಿ ಕರ್ಕಬ ಇಲ್ಲಿ ನಮ್ಮ ಚೈನಿನುವೆ ಗಂಡದು ಜಗಳ ನಿಲ್ಲಿಸ್ಲಿ ಕೆಂಪಣ್ಣ ಅಂತ ಹೇಳ್ತಿತ್ತು. ಬನ್ನಿ ಕೆಂಪಣ್ಣ, ನಿಮ್ಗೆ ಎಷ್ಟು ಶಕ್ತಿ ಇದೆ. ನೀವು ಬಾರ್ಡ್ರಲ್ಲಿ ಯುದ್ಧನೇ ನಿಲ್ಲಿಸ್ಬಿಟ್ಟಿದ್ದೀರಾ ಅಂದಮೇಲೆ ಆ ಚೆನ್ನಿ ಗಂಟ ಜಗಳ ನಿಲ್ಸೋಕ್ಕಾಗಲ್ವೇ? ಬನ್ನಿ ಬನ್ನಿ. ಲೈ ಹೋಗರ ತೆಗಿ. ಕ್ಯಾಮೇಲೆ ಬಂದ್ರು ನಿಮಗೆ? ನನಗೋಸಿ ಬೆಳಗಿಂದ ರಾತ್ರಿ ಗಂಟೆನೂ ಒಂದಲ್ಲ ಒಂದು ಕೆಲಸ ಇರ್ತದೆ. ಅವ್ರು ಜಗಳ ಬಂದು ಬಿಡ್ಸೋಕ್ಕಾಯ್ತದಿಲ್ಲ. ಹೋಗ್ರಾ? ಒಳ್ಳೆ ಮಜಾ ಸಿಕ್ತು. ಕೆಂಪಣ್ಣ